ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚಂದ್ರನ ಮೇಲೆ ಮನುಷ್ಯ ಕಾಲಿಟ್ಟ ಅಪೋಲೋ 11 ಮತ್ತು ಅಪೋಲೋ 12 ಮಿಷನ್ ಗಳ ನಂತರ ಯುನೈಟೆಡ್ ಸ್ಟೇಟ್ಸ್ ಮತ್ತೆ ಚಂದ್ರನ ಮೇಲೆ ಇನ್ನೊಂದು ಆಸ್ಟ್ರೋನಾಟ್ ಗುಂಪನ್ನ ಕಳಿಸಬೇಕು ಅಂತ ಅಂದುಕೊಳ್ಳುತ್ತೆ. ಇದಕ್ಕಾಗಿ ಅಪೋಲೋ 13 ಸ್ಪೇಸ್ ಮಿಷನ್ ಅನ್ನ ಸಿದ್ಧಪಡಿಸುತ್ತೆ. ಅಪೋಲೋ 13 ಆಸ್ಟ್ರೋನಾಟ್ ಗಳು ಚಂದ್ರನ ಹತ್ತಿರ ಹೋದ ತಕ್ಷಣ ಅವರಿಗೆ ಒಂದು ದುರ್ಘಟನೆ ಎದುರಾಗುತ್ತೆ. ಹಾಗಾದ್ರೆ ಇಷ್ಟಕ್ಕೂ ಆ ಘಟನೆ ಏನು? ಅಪೋಲೋ 13 ಮಿಷನ್ ಸಕ್ಸಸ್ ಆಯ್ತಾ ಇಲ್ವಾ? ಆ ಆಸ್ಟ್ರೋನಾಟ್ ಗಳು ಮತ್ತೆ ಸೇಫ್ ಆಗಿ ಭೂಮಿಯ ಮೇಲೆ ಲ್ಯಾಂಡ್ ಆದ್ರಾ ಇಲ್ವಾ? ಇಂತಹ ಎಲ್ಲಾ ವಿಷಯಗಳನ್ನ ಇವತ್ತಿನ ಈ ವಿಡಿಯೋದಿಂದ ತಿಳಿದುಕೊಳ್ಳೋಣ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡದ ಕೊನೆವರೆಗೂ ನೋಡಿ. ಅಂಡ್ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ಯುನೈಟೆಡ್ ಸ್ಟೇಟ್ಸ್ ಗೆ ಸಂಬಂಧಿಸಿದ ಅಪೋಲೋ 13 ಮಿಷನ್ ಚಂದ್ರನ ಮೇಲೆ ಹೋಗುವ ಮೂರನೇ ಮಿಷನ್. ಇದರಲ್ಲಿ 3 ಜನ ಆಸ್ಟ್ರೋನಾಟ್ ಗಳು ಚಂದ್ರನ ಮೇಲೆ ಹೊರಡಲು ಸಿದ್ಧರಾಗ್ತಾರೆ. ಅವರು ಯಾರು ಅಂದ್ರೆ, ಮೊದಲ ವ್ಯಕ್ತಿ ಜೇಮ್ಸ್ ಲೋವೆಲ್, ಈತ ಕಮಾಂಡರ್ ಆಗಿರ್ತಾನೆ. ಎರಡನೇ ವ್ಯಕ್ತಿ ಜಾಕ್ ಸ್ವಿಗರ್ಡ್, ಈತ ಒಬ್ಬ ಕಮಾಂಡ್ ಮಾಡ್ಯೂಲ್ ಪೈಲಟ್. ಅಂಡ್ ಮೂರನೇ ವ್ಯಕ್ತಿ ಫ್ರೆಡ್ ಹೈಸ್, ಈತ ಒಬ್ಬ ಲೂನಾರ್ ಮಾಡ್ಯೂಲ್ ಪೈಲಟ್. ಇವರೇ ಅಪೋಲೋ 13 ನಲ್ಲಿ ಚಂದ್ರನ ಮೇಲೆ ಹೋಗುವ ಗಗನಯಾತ್ರಿಗಳು. ಹಾಗಾದ್ರೆ ಮೊದಲು ನಾವು ಕಮಾಂಡ್ ಮಾಡ್ಯೂಲ್ ಅಂದ್ರೆ ಏನು ಮತ್ತು ಲೂನಾರ್ ಮಾಡ್ಯೂಲ್ ಅಂದ್ರೆ ಏನು ಎಂಬುದನ್ನ ತಿಳಿದುಕೊಳ್ಳೋಣ. ಕಮಾಂಡ್ ಮಾಡ್ಯೂಲ್ ಅಂಡ್ ಲೂನಾರ್ ಮಾಡ್ಯೂಲ್ ಎರಡನ್ನೂ ಕೂಡ 2 ಸ್ಪೇಸ್ ಕ್ರಾಫ್ಟ್ ಗಳು ಎಂದು ಕೂಡ ಕರೀಬಹುದು. ಈ ಎರಡೂ ಕೂಡ ರಾಕೆಟ್ ನ 3ನೇ ಹಂತದಲ್ಲಿ ಸಪರೇಟ್ ಆಗುತ್ತವೆ. ಇಲ್ಲಿ ಕಮಾಂಡ್ ಮಾಡ್ಯೂಲ್ ಡಾಕಿಂಗ್ ಮೂಲಕ ಲೂನಾರ್ ಮಾಡ್ಯೂಲ್ ಗೆ ಕನೆಕ್ಟ್ ಆಗುತ್ತೆ. ನಂತರ ಕಮಾಂಡ್ ಮಾಡ್ಯೂಲ್ ಲೂನಾರ್ ಮಾಡ್ಯೂಲ್ ಅನ್ನ ಚಂದ್ರನ ಕಕ್ಷೆಯವರೆಗೆ ಕೊಂಡೊಯ್ಯುತ್ತೆ. ಚಂದ್ರನ ಕಕ್ಷೆಯಿಂದ ಚಂದ್ರನ ಮೇಲೆ ಲ್ಯಾಂಡ್ ಆಗುವವರೆಗೆ ಮತ್ತು ಚಂದ್ರನ ಸರ್ಫೇಸ್ ಮೇಲಿಂದ ಚಂದ್ರನ ಕಕ್ಷೆಗೆ ಲೂನಾರ್ ಮಾಡ್ಯೂಲ್ ಕೊಂಡೊಯ್ಯುತ್ತೆ. ಇನ್ನು ಚಂದ್ರನ ಕಕ್ಷೆಯಿಂದ ಭೂಮಿಯವರೆಗೆ ಕಮಾಂಡ್ ಮಾಡ್ಯೂಲ್ ಕೊಂಡೊಯ್ಯುತ್ತೆ. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಸ್ಪೇಸ್ ನಲ್ಲಿ ಪ್ರಯಾಣಿಸೋಕೆ ಕಮಾಂಡ್ ಮಾಡ್ಯೂಲ್ ಮತ್ತು ಚಂದ್ರನ ಮೇಲೆ ಪ್ರಯಾಣಿಸೋಕೆ ಲೂನಾರ್ ಮಾಡ್ಯೂಲ್ ಗಳು ಉಪಯೋಗವಾಗುತ್ತವೆ. ಸೊ ಇದ್ರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಅರ್ಥವಾಗಿದೆ ಅಂತ ಭಾವಿಸ್ತೇನೆ. ಸೊ ಈಗ ಮೇನ್ ಟಾಪಿಕ್ ಗೆ ಹೋದ್ರೆ, 1970 ಏಪ್ರಿಲ್ 11ರಂದು ಕೆನಡಿ ಸ್ಪೇಸ್ ಸೆಂಟರ್ ನಿಂದ ಸ್ಯಾಟರ್ನ್ ಬಿ ರಾಕೆಟ್ ಸಕ್ಸಸ್ಫುಲ್ ಆಗಿ ಲಾಂಚ್ ಆಗುತ್ತೆ. ಇದು 3 ಹಂತಗಳ ರಾಕೆಟ್. ಪ್ಲಾನ್ ಪ್ರಕಾರ ಮೊದಲ ಹಂತದ ಇಂಜಿನ್ 2 ನಿಮಿಷ 41 ಸೆಕೆಂಡ್ಗಳು ಕೆಲಸ ಮಾಡಿ ರಾಕೆಟ್ ಅನ್ನ 68 ಕಿಲೋಮೀಟರ್ ಎತ್ತರಕ್ಕೆ ಕೊಂಡೊಯ್ಯಬೇಕು. ನಂತರ ಎರಡನೇ ಹಂತದ ಇಂಜಿನ್ 6 ನಿಮಿಷಗಳವರೆಗೆ ಕೆಲಸ ಮಾಡಿ ರಾಕೆಟ್ ಅನ್ನ 175 ಕಿಲೋಮೀಟರ್ಗಳಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕು. ನಂತರ ಮೂರನೇ ಹಂತದ ಇಂಜಿನ್ ರಾಕೆಟ್ ಅನ್ನ ಇನ್ನೂ ಜಾಸ್ತಿ ಎತ್ತರಕ್ಕೆ ಕೊಂಡೊಯ್ದು ಕಮಾಂಡ್ ಮಾಡ್ಯೂಲ್ ಲೂನಾರ್ ಮಾಡ್ಯೂಲ್ ಜೊತೆ ಡಾಕಿಂಗ್ ಆದ ನಂತರ ಆಫ್ ಆಗಬೇಕು. ಆದ್ರೆ ಎರಡನೇ ಹಂತದ ಇಂಜಿನ್ 2 ನಿಮಿಷಗಳ ಮುಂಚೆಯೇ ಆಫ್ ಆಗಿ ಬಿಡುತ್ತೆ. ಈ ಕಾರಣದಿಂದ ಮೂರನೇ ಹಂತದ ಇಂಜಿನ್ 34 ಸೆಕೆಂಡ್ಸ್ ಜಾಸ್ತಿ ಹೊತ್ತು ಕೆಲಸ ಮಾಡುತ್ತೆ. ಸೊ ಹೇಗೋ ಮಾಡಿ ಕಮಾಂಡ್ ಮಾಡ್ಯೂಲ್ ಲೂನಾರ್ ಮಾಡ್ಯೂಲ್ ಜೊತೆ ಡಾಕಿಂಗ್ ಆಗುತ್ತೆ. ನಂತರ ಇವೆರಡೂ ಕೂಡ ಚಂದ್ರನ ಕಡೆ ಪ್ರಯಾಣವನ್ನ ಸಾಗಿಸುತ್ತವೆ. ಈ ಎಲ್ಲಾ ವಿಷಯಗಳನ್ನ ರಾಕೆಟ್ ನಲ್ಲಿರುವ ಗಗನಯಾತ್ರಿಗಳು ಪ್ರತಿ ಕ್ಷಣ ನಾಸಾಗೆ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಅಂಡ್ ಈ ವಿಷಯಗಳನ್ನೆಲ್ಲ ಟಿವಿಗಳ ಮೂಲಕ ರೇಡಿಯೋಗಳ ಮೂಲಕ ರೆಗ್ಯುಲರ್ ಆಗಿ ಪ್ರಚಾರವಾಗ್ತಾ ಇರುತ್ತವೆ. ಈ ಆಸ್ಟ್ರೋನಾಟ್ ಗಳು ಆಕಾಶಕ್ಕೆ ಹಾರಿ 55 ಗಂಟೆಗಳ 45 ನಿಮಿಷಗಳಿಗೆ ಕಮಾಂಡರ್ ಆಗಿರುವ ಲೋವೆಲ್ ಈ ರೀತಿ ಹೇಳ್ತಾನೆ: ನಮ್ಮ ಪ್ರಯಾಣ ತುಂಬಾ ಪ್ರಶಾಂತತೆಯಿಂದ ಸಾಗ್ತಾ ಇದೆ. ನಾವು ಇನ್ನು ಕೆಲವು ಕ್ಷಣಗಳಲ್ಲಿ ಚಂದ್ರನ ಮೇಲೆ ಕಾಲಿಡಲಿದ್ದೇವೆ ಎಂದು ಹೇಳ್ತಾನೆ. ಈ ರೀತಿ ಹೇಳಿದ ಕೇವಲ 10 ನಿಮಿಷಗಳಿಗೆ, ಅಂದ್ರೆ ಅವರು ಆಕಾಶದಲ್ಲಿ 56 ಗಂಟೆಗಳವರೆಗೆ ಪ್ರಯಾಣಿಸಿದ ನಂತರ ಒಂದು ಬಾಂಬ್ ನಂತಹ ಶಬ್ದ ಕೇಳ್ತಾರೆ. ಅವರ ರೀಡಿಂಗ್ಸ್ ಗಳಲ್ಲಿ ಎಲೆಕ್ಟ್ರಿಕಲ್ ಪವರ್ ಡ್ಯಾಮೇಜ್ ಆಗಿದೆ ಎಂದು ತೋರಿಸ್ತಾ ಇರುತ್ತೆ. ಸೊ ಅವರು ಯಾವುದೋ ಒಂದು ಉಲ್ಕೆಯ ತುಂಡು ಲೂನಾರ್ ಮಾಡ್ಯೂಲ್ ಅನ್ನ ಬಡಿದುಕೊಳ್ಳೋದ್ರಿಂದ ಅಪಾಯ ನಡೆದಿರುತ್ತೆ ಅಂತ ಅಂದುಕೊಳ್ತಾರೆ. ಆದ್ರೆ ಆಕ್ಚುಲ್ ಆಗಿ ನಡೆದಿರೋದೇನು ಅಂದ್ರೆ, ಕಮಾಂಡ್ ಮಾಡ್ಯೂಲ್ ನಲ್ಲಿರುವ ಒಂದು ಆಕ್ಸಿಜನ್ ಟ್ಯಾಂಕ್ ಬ್ಲಾಸ್ಟ್ ಆಗಿರುತ್ತೆ. ಈ ವಿಷಯ ಅವರಿಗೆ ಗೊತ್ತಿರಲ್ಲ. ಸೊ ಅವರು ತಕ್ಷಣ ಭೂಮಿಯ ಮೇಲಿರುವ ನಾಸಾಗೆ ನಮಗೆ ಇಲ್ಲಿ ಒಂದು ಸಮಸ್ಯೆ ಬಂದಿದೆ ಎಂದು ಇನ್ಫಾರ್ಮ್ ಮಾಡ್ತಾರೆ. ಈ ಘಟನೆ ನಡೆದಾಗ ಅವರು ಭೂಮಿಯಿಂದ 3,30,000 ಕಿಲೋಮೀಟರ್ಗಳಷ್ಟು ದೂರ ಇರ್ತಾರೆ. ಸರಿಯಾಗಿ ನೆಕ್ಸ್ಟ್ 2 ನಿಮಿಷಗಳ ನಂತರ ಅವರ ಸ್ಪೇಸ್ ಕ್ರಾಫ್ಟ್ ನಲ್ಲಿರುವ 3 ಫ್ಯೂಯಲ್ ಸೆಲ್ಸ್ ಫೇಲ್ ಆಗುತ್ತವೆ. ಇಲ್ಲಿ ಫ್ಯೂಯಲ್ ಸೆಲ್ಸ್ ಅಂದ್ರೆ ಫ್ಯೂಯಲ್ ಅನ್ನ ಎಲೆಕ್ಟ್ರಿಸಿಟಿ ಆಗಿ ಬದಲಾಯಿಸುವ ಒಂದು ಡಿವೈಸ್. ಇದರಿಂದ ಮೇಜರ್ ಎಲೆಕ್ಟ್ರಿಸಿಟಿ ಸಪ್ಲೈ ಕೂಡ ನಿಂತು ಹೋಗುತ್ತೆ. ಅವರಿಗೆ ಕಾಣಿಸುವ ರೀಡಿಂಗ್ಸ್ ಗಳಲ್ಲಿ ಎರಡನೇ ಆಕ್ಸಿಜನ್ ಟ್ಯಾಂಕ್ ನಲ್ಲಿರುವ ಆಕ್ಸಿಜನ್ ಕ್ವಾಂಟಿಟಿ ಕೂಡ 0 ಎಂದು ತೋರಿಸ್ತಾ ಇರುತ್ತೆ. ಅಂದ್ರೆ ಎರಡನೇ ಆಕ್ಸಿಜನ್ ಟ್ಯಾಂಕ್ ನಲ್ಲೂ ಕೂಡ ಆಕ್ಸಿಜನ್ ಪೂರ್ತಿಯಾಗಿ ಖಾಲಿಯಾಗಿ ಬಿಡುತ್ತೆ. ಆಕ್ಸಿಜನ್ ಎಂಬುದು ಫ್ಯೂಯಲ್ ಉರಿಯೋಕೆ ಸಹಾಯವಾಗುತ್ತೆ. ನಂತರ ಆಸ್ಟ್ರೋನಾಟ್ ಗಳಿಗೆ ಡೌಟ್ ಬಂದು ಕಮಾಂಡ್ ಮಾಡ್ಯೂಲ್ ನಲ್ಲಿರುವ ಒಂದು ಗ್ಲಾಸ್ ವಿಂಡೋ ಮೂಲಕ ಹೊರಗಡೆ ನೋಡಿದ್ರೆ ಅವರಿಗೆ ಕಮಾಂಡ್ ಮಾಡ್ಯೂಲ್ ಇಂದ ಆಕ್ಸಿಜನ್ ಲೀಕ್ ಆಗ್ತಾ ಇರೋದು ಕಾಣಿಸುತ್ತೆ. ನಂತರ ಮತ್ತೆ ಅವರು ರೀಡಿಂಗ್ಸ್ ನೋಡಿದ್ರೆ ಮೊದಲ ಆಕ್ಸಿಜನ್ ಟ್ಯಾಂಕ್ ನಲ್ಲಿರುವ ಆಕ್ಸಿಜನ್ ನಿಧಾನವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ. ಅಂದ್ರೆ ಇಲ್ಲಿ ಲೀಕ್ ಆಗ್ತಾ ಇರೋದು ಆಕ್ಸಿಜನ್ ಟ್ಯಾಂಕ್ ನಂಬರ್ 1. ಸರಿಯಾಗಿ 2 ಗಂಟೆಗಳ ನಂತರ ಆಕ್ಸಿಜನ್ ಟ್ಯಾಂಕ್ ನಂಬರ್ 1ರ ರೀಡಿಂಗ್ ಕೂಡ 0 ಆಗಿ ಬಿಡುತ್ತೆ. ಅಂದ್ರೆ ಆ ಟ್ಯಾಂಕ್ ನಲ್ಲೂ ಕೂಡ ಆಕ್ಸಿಜನ್ ಖಾಲಿಯಾಗಿ ಬಿಡುತ್ತೆ. ಇದರರ್ಥ ಕಮಾಂಡ್ ಮಾಡ್ಯೂಲ್ ನಲ್ಲಿರುವ 2 ಆಕ್ಸಿಜನ್ ಟ್ಯಾಂಕ್ ಗಳಲ್ಲಿ ಆಕ್ಸಿಜನ್ ಖಾಲಿಯಾಗಿ ಬಿಡುತ್ತೆ. ಎಲೆಕ್ಟ್ರಿಸಿಟಿ ಇಲ್ಲದ ಕಾರಣದಿಂದ
ವಾಟರ್ ಸಪ್ಲೈ ಕೂಡ ನಿಂತು ಬಿಡುತ್ತೆ. ಆಗಲೇ ಅವರಲ್ಲಿ ನಾವು ಸತ್ತು ಹೋಗ್ತೀವೇನೋ ಎಂಬ ಭಯ ಶುರುವಾಗುತ್ತೆ. ಬಟ್ ಕಮಾಂಡ್ ಮಾಡ್ಯೂಲ್ ನಲ್ಲಿ ಬ್ಯಾಟರಿಗಳಿರುತ್ತವೆ, ಅವುಗಳಿಂದ ಸ್ವಲ್ಪ ಪವರ್ ಸಪ್ಲೈ ಕೂಡ ಸಿಗುತ್ತೆ. ಆದ್ರೆ ಅವರು ಕಮಾಂಡ್ ಮಾಡ್ಯೂಲ್ ಅನ್ನ ಟೋಟಲ್ ಆಗಿ ಶಟ್ ಡೌನ್ ಮಾಡಿ ಲೂನಾರ್ ಮಾಡ್ಯೂಲ್ ಗೆ ಹೋಗಿ ಬಿಡ್ತಾರೆ. ಪ್ರಸ್ತುತ ಅವರಿಗಿರುವ ಗುರಿ ಚಂದ್ರನ ಮೇಲೆ ಇಳಿಯೋದಲ್ಲ, ಸೇಫ್ ಆಗಿ ಭೂಮಿಗೆ ಬರೋದು. ಆದ್ರೆ ಅವರಿಗೆ ಇಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಅವರು ಇನ್ನೂ ಚಂದ್ರನ ಕಕ್ಷೆಗೆ ಹೋಗಿರಲ್ಲ, ಅಂದ್ರೆ ಇನ್ನೂ ಲೂನಾರ್ ಮಾಡ್ಯೂಲ್ ಅನ್ನ ಯೂಸ್ ಮಾಡಿರಲ್ಲ. ಆದ್ರಿಂದ ಲೂನಾರ್ ಮಾಡ್ಯೂಲ್ ನಲ್ಲಿರುವ ಆಕ್ಸಿಜನ್ ಟ್ಯಾಂಕ್ ಗಳು ಇನ್ನೂ ಸೇಫ್ ಆಗಿರುತ್ತವೆ ಅಂಡ್ ಪವರ್ ಸಪ್ಲೈ ಕೂಡ ಇರುತ್ತೆ, ನೀರು ಕೂಡ ಇರುತ್ತೆ. ಇದರಿಂದ ಮೊದಲು ಅವರು ಅವಶ್ಯಕತೆ ಇಲ್ಲದ ಫಂಕ್ಷನ್ಸ್ ಗಳಿಗೆ ಎಲೆಕ್ಟ್ರಿಸಿಟಿ ಹೋಗೋದನ್ನ ಆಫ್ ಮಾಡಿ ಬಿಡ್ತಾರೆ. ಇದರಿಂದ 20% ಪವರ್ ಸೇವ್ ಆಗುತ್ತೆ. ಈಗ ಸರಿಯಾಗಿ 61 ಗಂಟೆಗಳು ಅವರ ಸ್ಪೇಸ್ ಕ್ರಾಫ್ಟ್ ಚಂದ್ರನಿಗೆ ತುಂಬಾ ಹತ್ತಿರ ಬರುತ್ತೆ. ಇದರಿಂದ ಚಂದ್ರನ ಗುರುತ್ವಾಕರ್ಷಣೆಯ ಬಲದ ಕಾರಣದಿಂದ ಅವರ ಕಮಾಂಡ್ ಮತ್ತು ಲೂನಾರ್ ಮಾಡ್ಯೂಲ್ಗಳು ಚಂದ್ರನ ಸುತ್ತಲೂ ತಿರುಗಲು ಶುರು ಮಾಡುತ್ತವೆ. ಆದ್ರೆ ಅವರಿಗಿರುವ ಒಂದೇ ಒಂದು ಆಪ್ಷನ್ ಲೂನಾರ್ ಮಾಡ್ಯೂಲ್ ಮೂಲಕ ಸೇಫ್ ಆಗಿ ಭೂಮಿಗೆ ಬರಬೇಕು. ಆದ್ರೆ ಅದು ಅಷ್ಟು ಸುಲಭವಲ್ಲ, ಯಾಕೆಂದ್ರೆ ಲೂನಾರ್ ಮಾಡ್ಯೂಲ್ ಕೇವಲ 2 ಆಸ್ಟ್ರೋನಾಟ್ ಗಳು ಇರೋಕೆ, ಅದು ಕೂಡ ಕೇವಲ 45 ಗಂಟೆಗಳವರೆಗೆ ಮಾತ್ರವೇ ಇರೋಕೆ ಅನುಕೂಲಕರವಾಗಿರುತ್ತೆ. ಆದ್ರೆ ಅವರು ಮತ್ತೆ ರಿಟರ್ನ್ ಬರಬೇಕು ಅಂದ್ರೆ 80 ಗಂಟೆಗಳ ಸಮಯ ಹಿಡಿಯುತ್ತೆ. ಆದ್ರಿಂದ ಅವರು ಪ್ರತಿಯೊಂದನ್ನು ಕೂಡ ತುಂಬಾ ಕಡಿಮೆ ಅಂದ್ರೆ ಕಡಿಮೆ ಬಳಸ್ಕೋಬೇಕು. ಸೊ ಆ 2 ಮಾಡ್ಯೂಲ್ಗಳು ಚಂದ್ರನ ಸುತ್ತಲೂ ತಿರುಗ್ತಾ ಇರುವಾಗ 30 ಸೆಕೆಂಡ್ಸ್ ಗಳವರೆಗೆ ಲೂನಾರ್ ಮಾಡ್ಯೂಲ್ ಇಂಜಿನ್ ಅನ್ನ ಆನ್ ಮಾಡ್ತಾರೆ. ಇದರಿಂದ ಆ ಸ್ಪೇಸ್ ಕ್ರಾಫ್ಟ್ ಮಾಮೂಲಿಯಾಗಿ ತಿರುಗುವ ವೇಗಕ್ಕಿಂತ ಇನ್ನೂ ಜಾಸ್ತಿ ವೇಗದಿಂದ ಚಂದ್ರನ ಸುತ್ತಲೂ ತಿರುಗುತ್ತೆ. ಸರಿಯಾಗಿ ಒಂದು ಸುತ್ತು ಕಂಪ್ಲೀಟ್ ಆದ ನಂತರ ಆ ಸ್ಪೇಸ್ ಕ್ರಾಫ್ಟ್ ನ ದಾರಿ ಭೂಮಿಯ ಕಡೆ ಬಂದಾಗ ಮತ್ತೆ ಲೂನಾರ್ ಮಾಡ್ಯೂಲ್ ಇಂಜಿನ್ ಅನ್ನ ಆನ್ ಮಾಡ್ತಾರೆ. ಬಟ್ ಅವರು ಕಮಾಂಡ್ ಮಾಡ್ಯೂಲ್ ಅನ್ನ ಅಂಡಕ್ ಮಾಡಿರಲ್ಲ, ಯಾಕೆಂದ್ರೆ ಕಮಾಂಡ್ ಮಾಡ್ಯೂಲ್ ನಲ್ಲಿ ಬ್ಯಾಟರಿಗಳಿರುತ್ತವೆ ಮತ್ತು ಕಮಾಂಡ್ ಮಾಡ್ಯೂಲ್ ಗೆ ಹೀಟ್ ಶೀಲ್ಡ್ ಕೂಡ ಇರುತ್ತೆ. ಇದು ಸೂರ್ಯನ ಶಾಖ ಮತ್ತು ಕಿರಣಗಳು ಒಳಗಡೆ ಬರದ ಹಾಗೆ ಕಾಪಾಡುತ್ತೆ. ಆದ್ರೆ ಅವರಿಗೆ ಇಲ್ಲಿ ಇನ್ನೊಂದು ಸಮಸ್ಯೆ ಕೂಡ ಎದುರಾಗುತ್ತೆ, ಅದೇ ಕಾರ್ಬನ್ ಡೈಆಕ್ಸೈಡ್. ಸೊ ಅವರು ಹೊರಗಡೆ ಬಿಟ್ಟಿರುವ ಕಾರ್ಬನ್ ಡೈಆಕ್ಸೈಡ್ ಸ್ಪೇಸ್ ಕ್ರಾಫ್ಟ್ ನಲ್ಲಿರುವ ಲಿಥಿಯಂ ಹೈಡ್ರಾಕ್ಸೈಡ್ ಕ್ಯಾನ್ಸ್ಟರ್ಸ್ ಗಳು ಹೀರಿಕೊಳ್ಳುತ್ತವೆ. ಇದು ಒಂದು ರೀತಿಯ ಎಲಿಮೆಂಟ್ ಸ್ಕ್ರಬ್ಬರ್. ಇದು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರಿಕೊಳ್ಳುತ್ತೆ. ಆದ್ರೆ ಅವರು ಪ್ರಸ್ತುತ ಇರೋದು ಲೂನಾರ್ ಮಾಡ್ಯೂಲ್ ನಲ್ಲಿ. ಆದ್ರಿಂದ ಲೂನಾರ್ ಮಾಡ್ಯೂಲ್ ನಲ್ಲಿರುವ ಕ್ಯಾನ್ಸ್ಟರ್ಸ್ ಗಳು ಅರ್ಧ ಜರ್ನಿಯವರೆಗೆ ಮಾತ್ರವೇ ಹೀರಿಕೊಳ್ಳುತ್ತವೆ. ಒಂದು ವೇಳೆ ಉಳಿದ ಇನ್ನೂ ಅರ್ಧ ಜರ್ನಿಯಲ್ಲಿ ಲಿಥಿಯಂ ಹೈಡ್ರಾಕ್ಸೈಡ್ ಕ್ಯಾನ್ಸ್ಟರ್ಸ್ ಇಲ್ಲದೆ ಇದ್ರೆ ಅವರು ಕಾರ್ಬನ್ ಡೈಆಕ್ಸೈಡ್ ಅನ್ನ ಎಳೆದುಕೊಂಡು ಮೂರ್ಛೆ ಬಂದು ಬೀಳುವ ಅವಕಾಶವಿರುತ್ತೆ. ಇದರಿಂದ ಆ ಸ್ಪೇಸ್ ಕ್ರಾಫ್ಟ್ ಭೂಮಿಯ ಮೇಲೆ ಲ್ಯಾಂಡ್ ಆಗಲ್ಲ. ಅವರಿಗೆ ಮರಣ ಬಿಟ್ರೆ ಬೇರೆ ದಾರಿ ಕೂಡ ಇರಲ್ಲ. ಸೊ ಭೂಮಿಯ ಮೇಲೆ ಇರುವ ನಾಸಾ ಸೈಂಟಿಸ್ಟ್ ಗಳು ಅವರಿಗೆ ಒಂದು ಪ್ಲಾನ್ ಹೇಳ್ತಾರೆ. ಕಮಾಂಡ್ ಮಾಡ್ಯೂಲ್ ನಲ್ಲಿರುವ ಕ್ಯಾನ್ಸ್ಟರ್ಸ್ ಗಳು ಇನ್ನೂ ಪೂರ್ತಿಯಾಗಿ ಯೂಸ್ ಆಗಿರಲ್ಲ. ಆದ್ರಿಂದ ಆ ಕ್ಯಾನ್ಸ್ಟರ್ಸ್ ಗಳಿಗೆ ಒಂದು ಪೈಪ್ ಲೈನ್ ಅನ್ನ ಕನೆಕ್ಟ್ ಮಾಡಿ ಅದನ್ನ ಲೂನಾರ್ ಮಾಡ್ಯೂಲ್ ನಲ್ಲಿ ಹಾಕಬೇಕು ಎಂದು ಆ ಸ್ಪೇಸ್ ಕ್ರಾಫ್ಟ್ ಮಾಡೆಲ್ ಅನ್ನ ನೋಡಿ ನಾಸಾ ಸೈಂಟಿಸ್ಟ್ ಗಳು ಹೇಳ್ತಾರೆ. ಅವರು ಹೇಳಿರುವ ಹಾಗೆ ಇದು ಸಕ್ಸಸ್ ಕೂಡ ಆಗುತ್ತೆ. ಆದ್ರೆ ಅವರು ಪವರ್ ಅನ್ನ ಕಡಿಮೆ ಯೂಸ್ ಮಾಡೋಕೆ ಬಹಳಷ್ಟು ಫಂಕ್ಷನ್ಸ್ ಗಳನ್ನ ಆಫ್ ಮಾಡಿರ್ತಾರೆ. ಈ ಕಾರಣದಿಂದ ಸ್ಪೇಸ್ ಕ್ರಾಫ್ಟ್ ನಲ್ಲಿರುವ ಟೆಂಪರೇಚರ್ 4 ಡಿಗ್ರಿ ಸೆಲ್ಸಿಯಸ್ ಗೆ ಬಂದು ಬಿಡುತ್ತೆ. ಅಷ್ಟೇ ಅಲ್ಲದೆ ಅವರು ಲಿಮಿಟೆಡ್ ಆಹಾರ ಮತ್ತು ನೀರಿನಿಂದಲೇ ಸರಿಪಡಿಸಿಕೊಳ್ತಾರೆ. ಮುಖ್ಯವಾಗಿ ಆಕ್ಸಿಜನ್ ಟ್ಯಾಂಕ್ ಬ್ಲಾಸ್ಟ್ ಆದಾಗಿನಿಂದ ಅವರಲ್ಲಿ ಯಾರು ಕೂಡ 1 ತಾಸು ಕೂಡ ನಿದ್ದೆ ಮಾಡಿಲ್ಲ. ಇದರಿಂದ ನೀವೇ ಅರ್ಥ ಮಾಡ್ಕೊಳ್ಳಿ ಅವರು ಎಷ್ಟು ನರಕವನ್ನ ಅನುಭವಿಸಿರಬಹುದು ಅಂತ. ಇಲ್ಲಿ ಇನ್ನೊಂದು ಅತಿ ದೊಡ್ಡ ಸಮಸ್ಯೆ ಏನು ಅಂದ್ರೆ ಅವರು ಭೂಮಿಯ ಕಡೆ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ ಎಂದು ತೋರಿಸುವ ನ್ಯಾವಿಗೇಷನ್ ಲೂನಾರ್ ಮಾಡ್ಯೂಲ್ ನಲ್ಲಿ ಇರಲ್ಲ. ಆದ್ರೆ ಸೂರ್ಯ, ಚಂದ್ರ ಮತ್ತು ಭೂಮಿಯ ಪೊಸಿಷನ್ಸ್ ಗಳನ್ನ ಕ್ಯಾಲ್ಕುಲೇಟ್ ಮಾಡುವ ಮೂಲಕ ಅವರಿಗೆ ಯಾವ ಕಡೆ ಹೋಗಬೇಕು ಅಂತ ಅರ್ಥವಾಗುತ್ತೆ. ಈಗ ಅವರಿಗೆ ಎದುರಾಗುವ ಕೊನೆಯ ಸಮಸ್ಯೆ ಸೇಫ್ ಆಗಿ ಲ್ಯಾಂಡ್ ಆಗುವುದು. ಆಸ್ಟ್ರೋನಾಟ್ ಗಳು ಒಂದು ಕ್ಯಾಪ್ಸೂಲ್ ಮೂಲಕ ಭೂಮಿಯ ಮೇಲೆ ಲ್ಯಾಂಡ್ ಆಗಬೇಕು. ಈ ಕ್ಯಾಪ್ಸೂಲ್ ಕಮಾಂಡ್ ಮಾಡ್ಯೂಲ್ ಗೆ ಕನೆಕ್ಟ್ ಆಗಿರುತ್ತೆ. ಸೊ ಪ್ಲಾನ್ ಪ್ರಕಾರ ಈ 3 ಜನರು ಕ್ಯಾಪ್ಸೂಲ್ ಒಳಗಡೆ ಹೋದ ತಕ್ಷಣ ಕಮಾಂಡ್ ಮಾಡ್ಯೂಲ್ ಆ ಕ್ಯಾಪ್ಸೂಲ್ ಅನ್ನ ಭೂಮಿಯ ಮೇಲೆ ಯಾವ ಪ್ರಾಂತ್ಯದಲ್ಲಿ ಬೀಳ್ಬೇಕು ಆ ಪ್ರಾಂತ್ಯದ ಕಡೆ ಪುಷ್ ಮಾಡುತ್ತೆ. ಆದ್ರೆ ಕಮಾಂಡ್ ಮಾಡ್ಯೂಲ್ ನಲ್ಲಿ ಎಲೆಕ್ಟ್ರಿಕಲ್ ಡ್ಯಾಮೇಜ್ ಆಗೋದ್ರಿಂದ ಅದಕ್ಕೆ ಕ್ಯಾಪ್ಸೂಲ್ ಅನ್ನ ಪುಷ್ ಮಾಡೋಕ್ಕಾಗಲ್ಲ. ಅದೇ ರೀತಿ ಬ್ಯಾಟರಿಗಳ ಎನರ್ಜಿ ಕೂಡ ಸರಿ ಹೋಗಲ್ಲ. ಆದ್ರಿಂದ ಆ ಕ್ಯಾಪ್ಸೂಲ್ ಅನ್ನ ಲೂನಾರ್ ಮಾಡ್ಯೂಲ್ ಪುಷ್ ಮಾಡಬೇಕು. ಈ ರೀತಿ ಪುಷ್ ಮಾಡಬೇಕು ಅಂದ್ರೆ ಮೊದಲು ಕಮಾಂಡ್ ಮಾಡ್ಯೂಲ್ ಮತ್ತು ಲೂನಾರ್ ಮಾಡ್ಯೂಲ್ ಸಪರೇಟ್ ಆಗಬೇಕು. ಸೊ ಆ ಸ್ಪೇಸ್ ಕ್ರಾಫ್ಟ್ ಗಳು ಭೂಮಿಗೆ ಹತ್ತಿರ ಬರೋದ್ರಿಂದ ಲೂನಾರ್ ಮಾಡ್ಯೂಲ್ ಅನ್ನ ಮತ್ತು ಕಮಾಂಡ್ ಮಾಡ್ಯೂಲ್ ಅನ್ನ ಆ ಆಸ್ಟ್ರೋನಾಟ್ ಗಳು ಸಪರೇಟ್ ಮಾಡ್ತಾರೆ. ಸೊ ಈಗ ಆ ಕ್ಯಾಪ್ಸೂಲ್ ಲೂನಾರ್ ಮಾಡ್ಯೂಲ್ ಗೆ ಕನೆಕ್ಟ್ ಆಗುತ್ತೆ. ಇಲ್ಲಿ ನಿಮ್ಗೆ ಒಂದು ಡೌಟ್ ಬಂದಿರಬಹುದು, ಕಮಾಂಡ್ ಮಾಡ್ಯೂಲ್ ಮತ್ತು ಲೂನಾರ್ ಮಾಡ್ಯೂಲ್ ಮೂಲಕವೇ ಆಸ್ಟ್ರೋನಾಟ್ ಗಳು ಭೂಮಿಯ ಮೇಲೆ ಲ್ಯಾಂಡ್ ಆಗಬಹುದಲ್ವಾ ಎಂದು. ಆದ್ರೆ ಅದು ಸಾಧ್ಯವಾಗಲ್ಲ, ಯಾಕೆಂದ್ರೆ ಆ 2 ಮಾಡ್ಯೂಲ್ ಗಳಲ್ಲಿ ಆಕ್ಸಿಜನ್ ಮತ್ತು ಫ್ಯೂಯಲ್ ಎಲಿಮೆಂಟ್ಸ್ ಇರೋದ್ರಿಂದ ಭೂಮಿಯ ವಾತಾವರಣದೊಳಗೆ ಪ್ರವೇಶಿಸಿದ ತಕ್ಷಣ ಬ್ಲಾಸ್ಟ್ ಆಗುವ ಅವಕಾಶವಿರುತ್ತೆ. ಆದ್ರಿಂದಲೇ ಅವರು ಆ ಕ್ಯಾಪ್ಸೂಲ್ ಮೂಲಕವೇ ಲ್ಯಾಂಡ್ ಆಗಬೇಕು. ಕಮಾಂಡ್ ಮಾಡ್ಯೂಲ್ ಬೇರೆ ಆದಾಗ ಅದಕ್ಕಾದ ಡ್ಯಾಮೇಜ್ ಅನ್ನ ಆಸ್ಟ್ರೋನಾಟ್ ಗಳು ಫೋಟೋ ತೆಗೆದು ಆಕ್ಸಿಜನ್ ಟ್ಯಾಂಕ್ ಬ್ಲಾಸ್ಟ್ ಆಗೋದ್ರಿಂದಲೇ ಈ ಘಟನೆ ನಡೆದಿದೆ ಎಂದು ಕನ್ಫರ್ಮ್ ಮಾಡ್ತಾರೆ. ಈಗ ಫೈನಲ್ ಆಗಿ ಈ ಕ್ಯಾಪ್ಸೂಲ್ ಯುನೈಟೆಡ್ ಸ್ಟೇಟ್ಸ್ ಗೆ ಹತ್ತಿರವಿರುವ ಸಮುದ್ರದಲ್ಲಿ ಬೀಳಬೇಕು ಅಂದ್ರೆ ಎಷ್ಟು ಪ್ರೆಷರ್ ನಿಂದ ಪುಷ್ ಮಾಡಬೇಕು ಎಂಬುದು ಲೂನಾರ್ ಮಾಡ್ಯೂಲ್ ನಲ್ಲಿರುವ ಆಸ್ಟ್ರೋನಾಟ್ ಗಳಿಗೆ ಗೊತ್ತಿಲ್ಲ. ಆದ್ರಿಂದ ಭೂಮಿಯ ಮೇಲೆ ಇರುವ ಇಂಜಿನಿಯರ್ ಗಳು ಹಿಂದಿನ ದಿನದಿಂದಲೇ ಕಷ್ಟಪಟ್ಟು ಅದಕ್ಕೆ ಸಂಬಂಧಿಸಿದ ಅಕ್ಯುರೇಟ್ ವ್ಯಾಲ್ಯೂ ಅನ್ನ ಆಸ್ಟ್ರೋನಾಟ್ ಗಳಿಗೆ ಕಳಿಸ್ತಾರೆ.
ಮಾಡ್ತಾರೆ. ಇಂಜಿನಿಯರ್ಸ್ ಕಳಿಸಿದ ಕ್ಯಾಲ್ಕುಲೇಷನ್ಸ್ ಗಳು ಕರೆಕ್ಟ್ ಆಗುತ್ತವೆ. ಸೊ ಸಕ್ಸಸ್ಫುಲ್ ಆಗಿ ಲೂನಾರ್ ಮಾಡ್ಯೂಲ್ ಕ್ಯಾಪ್ಸ್ಯೂಲ್ ಅನ್ನ ಭೂಮಿಯ ವಾತಾವರಣದೊಳಗೆ ಪುಷ್ ಮಾಡುತ್ತೆ. ಸರಿಯಾಗಿ ಆ ಕ್ಯಾಪ್ಸ್ಯೂಲ್ 1970 ಏಪ್ರಿಲ್ 17ರಂದು ಪೆಸಿಫಿಕ್ ಮಹಾಸಮುದ್ರದ ಸಮೋವಾ ಎಂಬ ದ್ವೀಪಕ್ಕೆ 6 ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಬೀಳುತ್ತೆ. ಈ ರೀತಿ ಅವರು ಭೂಮಿಯ ಮೇಲೆ ಸೇಫ್ ಆಗಿ ಲ್ಯಾಂಡ್ ಆಗ್ತಾರೆ. ಸ್ಪೇಸ್ ಕ್ರಾಫ್ಟ್ ಡ್ಯಾಮೇಜ್ ಆಗೋದ್ರಿಂದ ಚಂದ್ರನ ಮೇಲೆ ಲ್ಯಾಂಡ್ ಆಗುವುದು ಫೇಲ್ ಆದ್ರೂ ಕೂಡ ಡ್ಯಾಮೇಜ್ ಆಗಿರುವ ಸ್ಪೇಸ್ ಕ್ರಾಫ್ಟ್ ನಿಂದ ಭೂಮಿಗೆ ಹಿಂತಿರುಗಿ ಬರೋದರಲ್ಲಿ ಸಕ್ಸಸ್ ಆಗಿದ್ದಾರೆ. ಸ್ಪೇಸ್ ನಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಗಳು ಎದುರಾದ್ರೂ ಕೂಡ ಸೇಫ್ ಆಗಿ ಭೂಮಿಗೆ ಬರಬಹುದು ಎಂದು ಅಪೋಲೋ 13 ಮಿಷನ್ ಪ್ರಪಂಚಕ್ಕೆ ತೋರಿಸಿಕೊಡುತ್ತೆ. ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟ. ಈ ವಿಡಿಯೋ ನಿಮಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟೋ ಇಷ್ಟೋ ಸಹಾಯವಾಗಿದೆ ಎಂದು ಭಾವಿಸ್ತೀನಿ. ಸೊ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್.